ಫ್ರಾನ್ಸ್ ಮತ್ತು ಫ್ರಾನ್ಸ್ನ ಏನು ರಾಜಧಾನಿ ಪ್ಯಾರಿಸ್ ಇದೆಯಲ್ಲ, ಏನು ಆಗಂತುಕರ ಮತ್ತು ಪ್ರತಿಭಟನಾಕಾರರ ಹಿಂಸಾಚಾರದಿಂದ ಅಶಾಂತಿ ಉಂಟಾಗಿದೆ. ತೀವ್ರತರನಾದಂಥ ಹಿಂಸಾಚಾರ ನಡೀತಾ ಇದೆ. ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ಸರ್ಕಾರವು ಹರಸಾಹಸ ಪಡ್ತಾ ಇದೆ. ಅದನ್ನೆಲ್ಲ ನೋಡಿದಾಗ, ನಾನು ವಿಡಿಯೋಗಳನ್ನು ನೋಡಿದೆ, ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಅಶಾಂತಿ ತಲೆದೋರಿದೆ ಅನ್ನೋದನ್ನು ಈ ವಿಡಿಯೋಗಳನ್ನು ನೋಡಿದ್ರೆ ಅರ್ಥ ಆಗ್ತದೆ. ಹಾಗಾಗಿ ಏನು ಅದಕ್ಕೆ ಪರಿಹಾರ, ಏನು ಮನಸ್ಥಿತಿ ಯಾವ ರೀತಿಯಲ್ಲಿ ಬದಲಾಗಿದೆ ಅನ್ನುವಂಥದ್ದು ವಿಚಾರ ಮಾಡುವಂಥ ವಿಷಯ. ಹಾಗಾಗಿ ಫ್ರಾನ್ಸ್ನಲ್ಲಿ ಈ ತುರ್ತು ಸದ್ಯ ಏನಂದರೆ, ಅಮೇರಿಕಾ ಇದರಲ್ಲಿ ಮಧ್ಯಪ್ರವೇಶ ಮಾಡಿ, ವಿಶ್ವಸಂಸ್ಥೆ ಇದರಲ್ಲಿ ಪ್ರವೇಶ ಮಾಡಿ ಶಾಂತಿ ನೆಲೆಸುವಂತೆ ಮಾಡಲು ಏನಾದರೂ ಪರಿಹಾರ ಕೈಗೊಳ್ಳುವುದು ಒಳಿತು ಎಂದು ನನ್ನ ಭಾವನೆ. ಯಾಕೆಂದರೆ ಸದ್ಯದ ಪರಿಸ್ಥಿತಿ ನೋಡಿದಾಗ ನಾನು ಭಾಳಷ್ಟು ವಿಡಿಯೋಗಳು ನೋಡಿದೆ. ಯಾವ ಥರ ಅಲ್ಲಿ ಸಾರ್ವಜನಿಕ ಹಲ್ಲೆಗಳು ಆಗ್ತಾ ಇದ್ದಾವೆ, ಎಲ್ಲಿ ನೋಡಿದಲ್ಲಿ ಸ್ಫೋಟಗಳು, ಅಶಾಂತಿ, ಗಲಭೆ, ಏನದು, ಯಾವ ದಿಶೆಯತ್ತ, ಯಾವ ದಿಕ್ಕಿನತ್ತ ಪ್ಯಾರಿಸ್ ಫ್ರಾನ್ಸ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆಯಾಗಿದೆ.